ಇವರು ನಮ್ಮ ಅಂಕಲ್ಲು ಕುಮಾರ್ ಅಂತ ರೈಲ್ವೇಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವಾಗ ಅಲ್ಲಿ ರಿಟೈರ್ಡ್ ಆಗಿ ಬಂದ್ರ ಮೇಲೆ ಒಂದು ಮನೆ ಜೊತೆಗೆ ಒಂದು ಚಿಕ್ಕ ತೋಟ ಮಾಡ್ತಿದ್ದಾರೆ. ಈ ತೋಟ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅವ್ರ ಹೆಂಡತಿ. ಅಂಕಲ್ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ವೆರೈಟಿ ಮಾಡಿದಿರಲ್ಲ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ. ಈಗ ಚಿಕ್ಕ ಜಾಗದಲ್ಲೇ ಇಷ್ಟು ದೊಡ್ಡದು ಮಾಡಿದ್ದೀರಾ, ಇನ್ನೇನಾದ್ರು ದೊಡ್ಡ ಜಾಗ ಸಿಕ್ಕಿದ್ರೆ ಹೆಂಗ್ ಮಾಡ್ತಾ ಇದ್ರಿ? ನಾವು ವೃಂದಾವನ್ ತರ ಮಾಡ್ತೀವಿ. ಯಾಕಂದ್ರೆ ನಮಗೂ ಕೃಷಿ ಅದು ಮುಖ್ಯ. ಅದು ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಗಿದೆ. ನಾವು ಇಲ್ಲ ನಮ್ಮ ಬ್ಯಾಂಗ್ಳೂರ್ ಬಂದ್ಬಿಟ್ಟಿದೆ. ಈಗ ಅಲ್ಲಿ ಹೋಗಕ್ಕಾಗಲ್ಲ, ಮಕ್ಕಳ ಜೊತೆ ಇದೆ. ಅದೊಂದು ಚಿಕ್ಕದೊಂದು ಜಾಗ ಸಿಕ್ಕಿದ್ರೆ ಅದರಲ್ಲಿ ಎಷ್ಟು ಬೆಳೆಸ್ಬೋದು ಅಷ್ಟು ನಾವು ಪ್ರಯತ್ನ ಪಡ್ತೀವಿ. ಇದು ಎಲ್ಲರೂ ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ಬಿಟ್ಟು ಈ ತರ ಮಾಡ್ಬೇಕಂತ ನಾನು ಇದು ಮಾಡ್ತೀವಿ. ಯಾಕೆ ರಿಕ್ವೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಮನೇಲಿ ಸ್ವಲ್ಪ ಜಾಗ ಸಾಕು, ನಮ್ಗೆ ಬೇಕಾದ ತರಕಾರಿ ಅಲ್ಲಿ ಸಿಗುತ್ತೆ. ಹೂವುಗಳು, ಮಾವಿನ ಅಂಡ್ ಇದು ಹಲಸಿನಕಾಯಿ ಎಲ್ಲ ಇದೆ. ನಮ್ಗೂ ನ್ಯಾಚುರಲ್ ಆಗಿ ಏನಿಲ್ಲ, ಮಂತ್ರ ಮಾಸದ ಏನಿಲ್ಲ, ಔಷಧಿ ಇಲ್ಲ, ಗಿಫ್ಟಿ ಏನಿಲ್ಲ. ಎಷ್ಟು 3 ಸೈಜ್ ಇದೆ ನುಗ್ಗೆ ಸೊಪ್ಪು. ಕಾಯಿನು ಇಷ್ಟು ಉದ್ದದ್ದು ನಾನು ತೋರಿಸ್ತೀನಿ. ಇದು ತಗೊಳ್ಳಿ, ಆಮೇಲೆ ತೋರಿಸ್ತೀನಿ ನಾನು. ಕರಿಬೇವಿನ ಸೊಪ್ಪು ನಿಜವಾಗ್ಲೂ ಒಂದು ಒಳ್ಳೆ ಜಾಗ ಸಿಕ್ಕಿದೆ. ಅದೇ ಒಳ್ಳೆ ಜಾಗ ಸಿಕ್ಕಿದೆ. ಹೌದು, ಇಂಟ್ರೆಸ್ಟು. ಅದಕ್ಕೆ ಒಳ್ಳೆ ದೇವರು ಒಳ್ಳೆ ಜಾಗ ಕೊಟ್ಟಿದೆ. ಕಷ್ಟಪಟ್ಟರು ಪರವಾಗಿಲ್ಲ, ಇದು ನೋಡೋಕೆ ಸಂತೋಷ, ಬೇರೇನಿಲ್ಲ. ಹೌದು, ನಮ್ಗೆ ಅದೇ ಟೈಮ್ ಪಾಸಿಂಗ್. ಇದು ಅರಿಶಿನ ಇಲ್ಲಿ ಕರ್ಬೇವಿನ ಸೊಪ್ಪು ಇದೆ. ಎಷ್ಟೊಂದು ಮರ ಇದೆ ನೋಡಿ, ಎಷ್ಟೊಂದಿದೆ. ಎಲ್ಲರಿಗೂ ನಮ್ಮ ಅಕ್ಕಪಕ್ಕ ಇರೋರ್ಗೆ ಎಲ್ಲಾನು ಕಿತ್ಕೊಡೋದು. ದೊಡ್ಡ ಜಾಗ ಸಿಕ್ಕಿದ್ರೆ ಹೌದು ಹೌದು, ನಮಗೂ ಅದೇ ನಮ್ ಲೈಫ್ನಲ್ಲಿ ಅದೇ ನಮ್ಗಿರೋದು. ಒಳ್ಳೆ ಇದು ನೀವು ನೋಡಿ, ಅದು ನಾವು ನಟ್ಟಿರೋ ಮಾವಿನಕಾಯಿ ಮರ ಅಲ್ಲೇ ಅಲ್ಲ. ಅದು ನೋಡಿ ಮಾವಿನಕಾಯಿ ನೋಡಿ, ಊರಿನ ತಂದು ಹಾಕಿರೋದು ಕಾಯಿ. ಊರಿಂದು ಮಾವಿನಕಾಯಿ. ಏನಾದ್ರ ಹೆಸರು? ಇದು ಪ್ರಿಯೋರ್ ನೋಡಿ, ಪ್ರಿಯೋರ್. ಈಗ ಚಿಕ್ಕ ಮರ, ಮೂರೇ ವರ್ಷ ನೋಡಿ. ಇಲ್ಲಿ 3 ವರ್ಷದ ಗಿಡ. 3 ವರ್ಷದ ಗಿಡ. ಕಸೆ ಮಾವಿನಕಾಯಿ ಎಲ್ಲಿದೆ? ಒಳ್ಳೆ ಸ್ವೀಟು, ಒಳ್ಳೆ ಸ್ವೀಟು. ಇದು ಬಟರ್ ಫ್ರೂಟ್. ಅಲ್ಲಿದೆ ಇನ್ನೂದೆ. ಇದು ಬಳ್ಳಿ ಬಟರ್ ಫ್ರೂಟು ಮೇಲೇನೂ ಇದೆ, ಆ ಕಡೆನೂ ಇದೆ. ಇದೇನಿದು? ಕರ್ಬೇವಿನ ಸೊಪ್ಪ? ಅಲ್ಲಲ್ಲ, ಅದು ನೆಲ್ಲಿಕಾಯಿ, ಹರಿ ನೆಲ್ಲಿಕಾಯಿ. ಚಿಕ್ಕ ನೆಲ್ಲಿಕಾಯಿ, ಬೆಟ್ಟ ನೆಲ್ಲಿಕಾಯಿ ಅಲ್ಲ ಇದು. ಕಾಯಿನೂ ಇದೆ. ಕಾಯಿದ ಆ ಕಡೆ ತೋರಿಸ್ತೀನಿ ನಾನು. ಕಾಯಿ ಆ ಕಡೆ ಇದೆ. ಚಿಕ್ಕ ನೋಡಿ, ಅಲ್ಲಿದೆ. ಚಿಕ್ಕದು ಕಾಯಿ. ಅಲ್ಲಿ ಆಚೆ ಕಡೆ ಇದೆ. ಇದಕ್ಕೆ ಆಯ್ತು ಒಂದು 4-5 ವರ್ಷ ಆಗಿರ್ಬೇಕು. 4 ವರ್ಷ ಮೇಲೆ ಆಗಿದೆ. ಅಯ್ಯೋ, 3 ವರ್ಷ ಆಗಿಲ್ಲ, ಅಷ್ಟುದಕ್ಕಾಗಿದೆ ನೋಡಿ. ಹಲಸಿನಕಾಯಿ ಇದಕ್ಕೆ ಕಾಯಿ ನೇತಾಡ್ತಾರೆ ನೋಡಿ, ನೇತಾಡ್ತಾ ಇದೆ ನೋಡಿ. ಹುಷಾರು, ಕಾಲು ಒಂದು ಗಡ್ಡೆ ಬಿದ್ದೋಗ್ಬಿಟ್ರು. ಒಂದು 25 ಹಲಸಿನಕಾಯಿ ಇತ್ತು, ಬಿದ್ದೋಗ್ಬಿಟ್ಟು ಅದು ಗಾಳಿಗೆ. ಇವು ತಿಂತಿದ್ದಲ್ಲ, ಅದೇ ಆರೆಂಜ್ ಕಲರ್. ಸೂಪರ್, ತುಂಬಾ ಚೆನ್ನಾಗಿದೆ. ಇದು ಯಾರು ಕುಯ್ಕೊಂಡೋಗಕ್ ಬರಲ್ವಾ? ಕುಯ್ಕೊಂಡು ಹೋಗ್ತಾರೆ. ಈಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಹಿಂದಿನವರು ಕುಯ್ಕೊಂಡು ಹೋಗ್ತಾರೆ. ಈ ಕಡೆ ನೀವು ಇದೆಲ್ಲ ಆಯ್ತಲ್ಲ. ಇದನ್ನ ಈ ಕಡೆ ಬಟರ್ ಫ್ರೂಟು, ಈ ಕಡೆ ಇಲ್ಲಿ ಬಂದ್ಬಿಡು. ಅದು ಬಟರ್ ಫ್ರೂಟ್ ನೋಡಿ, ಮೇಲೆ ಬಟರ್ ಫ್ರೂಟ್. ದೊಡ್ಡದಾಗತ್ತೆ.